ಬಾರಿಗೆ ಮನೆ ದೇವರ ಬಗ್ಗೆ ದರ್ಶನ ಪಡೆದಿರೋ ಹೇಳ್ತಾರೆ ಸರ್ ಕ್ಷೇತ್ರ ಜನಕ್ಕೆ ರಾಜ್ಯ ಹೇಳ್ಬೇಡಿ. ಈಗ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಅವರ ಕುಟುಂಬದ ಮತ್ತೆ ಹೈಕಮಾಂಡಿನ ಆಶೀರ್ವಾದದಿಂದ ಮಂತ್ರಿ ಪದವಿ ಲಭಿಸಿದೆ. ಈಗ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ರಾಜ್ಯದ ಅಭಿವೃದ್ಧಿಯನ್ನು ಕೂಡ ಮಾಡತಕ್ಕಂಥ ಜವಾಬ್ದಾರಿ ಸಿಕ್ಕಿದೆ. ಏನು ಹೇಳೋದು, ಖುಷಿಯಾಗಿದೆ. ಈಗ ಜನಗಳ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ಮಾಡಬೇಕು ಸರ್. ಈಗ ನಿಮ್ಮದೇ ಆದ ಒಂದು ಕನಸಿದೆ ಸರ್, ಈಗ ಸಚಿವ ಸ್ಥಾನ ಸಿಕ್ಕಿದೆ, ಯಾವ ರೀತಿ ಈಡೇರಿಸ್ತೀರ ಸರ್? ಏನಿಲ್ಲ, ಪ್ರತಿನಿತ್ಯ ಕೆಲಸ ಮಾಡಿದಂಗೆ ಈಗಲೂ ಕೂಡ ಕೆಲಸ ಮಾಡ್ತೀವಿ. ಈಗ ಮೊದಲು ತಾಲೂಕು ಜವಾಬ್ದಾರಿ ಇತ್ತು, ಈಗ ರಾಜ್ಯದ ಜವಾಬ್ದಾರಿ ವಿಸ್ತರಣೆ ಆಗೈತೆ. ಎಲ್ಲೇ ರಾಜ್ಯದಲ್ಲಿದ್ದರೂ ಕೂಡ ತಾಲೂಕು ಅಭಿವೃದ್ಧಿ ಬಹಳ ಮುಖ್ಯ ಅಲ್ವಾ. ಜಿಲ್ಲೆ ಮತ್ತೆ ತಾಲೂಕು ಅಭಿವೃದ್ಧಿ, ಜಿಲ್ಲೆನೂ ಕೂಡ ಜಿಲ್ಲೆ ಋಣನೂ ಇದೆ, ತಾಲೂಕು ಋಣನೂ ಇದೆ ಅಲ್ವಾ. ಜಿಲ್ಲೆ ಮತ್ತೆ ತಾಲೂಕಿನ ಅಭಿವೃದ್ಧಿ ಜೊತೆಗೆ ರಾಜ್ಯದ ಅಭಿವೃದ್ಧಿ ಮಾಡತಕ್ಕಂಥ ಅವಕಾಶವನ್ನು ನಮ್ಮ ಮುಖ್ಯಮಂತ್ರಿಗಳು ಕಲ್ಪಿಸಿಕೊಟ್ಟವ್ರೆ. ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ಸರ್, ಯಾವ ಖಾತೆ ನಿರೀಕ್ಷಿಸಿದ್ದೀರಾ ಸರ್? ಯಾವ ಖಾತೆ ನಿರೀಕ್ಷಿಸಿದ್ದೀರಾ ನೀವು? ಮುಖ್ಯಮಂತ್ರಿಗಳೇ ನಮ್ಮವರಾಗಿರೋದ್ರಿಂದ ನಾವು ಯಾವ ಖಾತೆ ನಿರೀಕ್ಷಣೆಯಲ್ಲೂ ಇಲ್ಲ. ಮುಖ್ಯಮಂತ್ರಿಗಳು ವಿಶ್ವಾಸ ಇಟ್ಟು ಯಾವ ಖಾತೆ ಕೊಟ್ಟರು ಅದನ್ನ ಖಂಡಿತ ನಿಭಾಯಿಸ್ತೀವಿ. ಸರ್, ಈಗ ಟೌನ್ಶಿಪ್ ವಿಚಾರವಾಗಿ ಪಾದಯಾತ್ರೆ ಅನ್ಕೊಂಡಿದ್ದೀರಾ ಸರ್? ಈಗ ಒಳ್ಳೆ ಟೈಮಲ್ಲಿ ಅದನ್ನ ಕೇಳಕ್ ಗೊತ್ತಿರಲ್ಲ ಈ ಸಂದರ್ಭದಲ್ಲಿ ಕೇಳೋ ಪ್ರಶ್ನೆ ಇಲ್ಲ. ನೋಡ್ರಿ, ಯಾರು ಪಾದಯಾತ್ರೆ ಮಾಡ್ತಾ ಇರೋದು? ಜೆಡಿಎಸ್ನವರಲ್ವಾ? ಯಾರು ಇದನ್ನು ಮಾಡಿದವ್ರು ಯಾರು? ಮೊದಲು ನೋಟಿಫಿಕೇಶನ್ ಮಾಡಿದವ್ರು ಯಾರು? ಟೆಂಡರ್ ಕರೆದವ್ರು ಯಾರು? ಜಾಗತಿಕ ಟೆಂಡರ್ಗೆ ಇವ್ರಿಗೆ DLF ಕೊಟ್ಟವಂತವ್ರು ಯಾರು? ಯಾರು ಕೊಟ್ಟೋ ರೆಡ್ ಝೋನ್ ಮಾಡಿದಂತವ್ರು ಕೂಡ ಕುಮಾರಸ್ವಾಮಿ ಅವರು. ಈಗ ಅವರೇ ಪಾದಯಾತ್ರೆ ಮಾಡ್ತಾರೆ ಅಂದ್ರೆ ಹಾಸ್ಯಾಸ್ಪದ. ಅದು ಯಾರಿ ಟೌನ್ಶಿಪ್ಗೆ ರೂವಾರಿಗಳು ಅವರೇ ಪಾದಯಾತ್ರೆ ಮಾಡ್ತಾರೆ ಅಂದ್ರೆ ಹಾಸ್ಯಾಸ್ಪದ. ಪಾಪ ಅವರೇನೋ ರಾಜಕೀಯ ತೀಟ ತೀರಿಸ್ಕೊಳ್ಳೋಕೋಸ್ಕರ ಮಾಡ್ತಾವ್ರೆ. ಮಾಡ್ಕೊಂಡು ಹೋಗ್ಲಿ, ನಮ್ದೇನು ತಕರಾರಿಲ್ಲ. ಜನಕ್ಕೆ ಗೊತ್ತದೆ. ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಆಗಿದೆ. ಜನ ಎಲ್ಲಾನು ಕೂಡ ಹಣ ತೆಗೆದುಕೊಳ್ತಕ್ಕಂಥವ್ರು ಹಣ ತೆಗೆದುಕೊಳ್ತಾವ್ರೆ, ಶೇರಿಂಗ್ ತೆಗೆದುಕೊಳ್ತಾವ್ರೆ. ಒಳ್ಳೆ ಒಂದು ಸಿಟಿಯನ್ನ ಮಾಡ್ತೀವಿ ನಾವು. ಇನ್ನ ಕೆಲವರಿಗೆ ಪಾಪ ಗೊಂದಲ ಇದೆ, ನಾವು ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೋಬೇಕು. ಯಾರು ರೈತರುಗಳು, ಇನ್ನೂ ಒಂದು 30% ರೈತರುಗಳಲ್ಲಿ ಗೊಂದಲ ಇದೆ. ಮುಖ್ಯಮಂತ್ರಿಗಳು ಈಗ ಒಂದು ಕಮಿಟಿ ಮಾಡಿ ಅವ್ರನ್ನೂ ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಆದೇಶ ಮಾಡಿ. ಈಗ ಸಚಿವ ಸ್ಥಾನದ ವಂಚಿತರು ಬೇಸರದಲ್ಲಿದ್ದಾರೆ ಸರ್. ನಾನು ವಂಚಿತರಾಗಿದ್ರು ನಾನು ಬೇಸರದಲ್ಲಿರ್ತಿದ್ದೆ. ಈಗ ಅವರು ವಂಚಿತರಾಗಿರೋದು ನ್ಯಾಚುರಲಿ ಬೇಸರ ಇರ್ತದೆ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಕರೆದಿ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ 33 ಕೊಡೋಕ್ಕಾಗೋದು, ಮೊದ್ಲಂಗೇನು 50-60 ಮಾಡೋಕ್ಕಾಗಲ್ಲ. 33ರಲ್ಲಿ ಒಂದು ಅವಕಾಶ ಮಾಡಿಕೊಟ್ಟವ್ರೆ. ನೋಡೋಣ ಮುಂದೆ ಮುಖ್ಯಮಂತ್ರಿಗಳು ಏನೇನು ತೀರ್ಮಾನ ತಗೊಂತಾರೆ, ನಾವೆಲ್ಲ ಬದ್ದಾಗಿದ್ದೀವಿ. ಸರ್, ಸಿದ್ದರಾಮಯ್ಯ ಅವರು ಬೇಸರದಲ್ಲಿದ್ದಾರೆ ಅಂತ? ಇಲ್ಲ, ಸಿದ್ದರಾಮಯ್ಯ ಅವರು ಯಾಕೆ ಅವ್ರು ಹೇಳ್ದಂತಕ್ಕಂಥ ಎಲ್ಲರೂ ಕೂಡ ಮಂತ್ರಿಗಳಾಗಿದ್ದಾರೆ. ಬೇಸರ ಪಡ್ತಕ್ಕಂಥದ್ದು ಏನಿಲ್ಲ. ಸಿದ್ದರಾಮಯ್ಯ ಅವರು ಹೇಳಿದಂಥವ್ರು ಕೂಡ ಮೋರ್ ದೆನ್ 50% ಸಿದ್ದರಾಮಯ್ಯ ಅವ್ರ ಕಡೆಯವರೇ ಇದ್ದಾರೆ ಮಂತ್ರಿಮಂಡಲದಲ್ಲಿ. ಅವರು ಇವರು ಅನ್ನೋ ಪ್ರಶ್ನೆ ಅಲ್ಲ. ಸಿದ್ದರಾಮಯ್ಯನ ಯಾರ್ಯಾರು ಮಾಡಬೇಕು ಅಂತ ಹೇಳಿದ್ರು ಅದ್ರಲ್ಲಿ ಮೋರ್ ದೆನ್ 50% ಹೈಕಮಾಂಡ್ ಅವಕಾಶ, ಅವ್ರಿಗೂ ಕೂಡ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅವಕಾಶ ಮಾಡಿಕೊಟ್ಟಿದೆ. ಸರ್, ಈಗ ಇದು ನಿಮ್ಮ ಮನೆ ದೇವರು ಸರ್, ಅಭಿವೃದ್ಧಿಗೆ, ದೇವಾಲಯದ ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕಲ್ಲಪ್ಪ? ನನ್ನ ಜವಾಬ್ದಾರಿ. ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ನಮ್ಮ ಮನೆ ದೇವರ ಅಭಿವೃದ್ಧಿನೂ ಆಗಬೇಕಲ್ಲ. ಮನೆ ದೇವರ ಅಭಿವೃದ್ಧಿನೂ ಮಾಡ್ತೀವಿ. ಈಗ ಎಲ್ಲ ನೀರಿನ ಕ್ಷೇತ್ರ ತಯಾರು ಮಾಡ್ಕೊಂಡಿದ್ದೀವಿ, ಮಾಡ್ತೀವಿ. ಸರ್, ಈಗ ಕೆಂಪೇಗೌಡ ಅವರ ಕೊತ್ತಲುಗಳು ಇವೆಲ್ಲ ಅಭಿವೃದ್ಧಿಗೆಲ್ಲ ಇಲ್ಲ, ಈಗ ನಿಮಗೂ ಕೊಟ್ಟಿರ್ಬೇಕಲ್ಲ. ನಮಗೂ ಕೂಡ ದುಡ್ಡು ಕೊಟ್ಟವ್ರೆ. 10 ಕೋಟಿ ಇವ್ರಿಗೂ ಇದಕ್ಕೂ ಕೊಟ್ಟವ್ರೆ. ಉತ್ತರದುರ್ಗ ಅವೆಲ್ಲ ಅಭಿವೃದ್ಧಿಗೆ ಕುಣಿಗಲ್ ತಾಲೂಕು 10 ಕೋಟಿ ಕೊಟ್ಟಿದ್ದಾರೆ. ನಮಗೊಂದು 30 ಕೋಟಿ ಕೊಟ್ಟಿದ್ದಾರೆ ಈ ಸರಿ ಬಜೆಟ್ನಲ್ಲಿ. ಈಗ ಇನ್ನೇನು ಶೀಘ್ರದಲ್ಲೇ ಈ ಕೆಂಪೇಗೌಡರ ಸಮಾಧಿ ಅಭಿವೃದ್ಧಿ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಕೈಯಲ್ಲಿ ಈಗ ಅದಕ್ಕೆ ಶಂಕುಸ್ಥಾಪನೆಯನ್ನ ಇನ್ನೊಂದು ತಿಂಗಳು ಅಥವಾ 2 ತಿಂಗಳು ನೆರವೇರಿಸ್ತೀವಿ.